व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಿನ್ನೆಯ ಪಾಠದಲ್ಲಿ ನಾವು ನೋಡಿದಂತೆ ಅನೇಕ ರಾಜ ಮಹಾರಾಜರುಗಳು, ಶಿಶುಪಾಲ, ದಂತವಕ್ರ, ಪೌಂಡ್ರಕ ವಾಸುದೇವ, ಈ ಕಡೆ ರುಕ್ಮಿ, ಭಗದತ್ತ, ಸೋಮದತ್ತ ಮುಂತಾದಂತಹ ಎಲ್ಲ ರಾಜ ಮಹಾರಾಜರುಗಳು ಕೂಡ ಆ ಕೃಷ್ಣನ ಮೇಲೆ ಅಸ್ತ್ರಗಳ ಮಳೆ, ಶಸ್ತ್ರಗಳ ಮಳೆ, ಕಲ್ಲು, ಮರ ಎಲ್ಲದರ ಮಳೆಯನ್ನು ಕೂಡ ಸುರಿಸ್ತಾ ಇದ್ದಾರೆ. ಪರಮಾತ್ಮ ತಾನೇ ಮಾಡಿದ ತಾನು ಆ ಶರವರ್ಷೇಣ ಕೃಷ್ಣ ವಿಸೂತವಾಜಿ ಧ್ವಜ ಶಸ್ತ್ರವರ್ಮಣ ಅಂತ ಆ ಎಲ್ಲರ ಮೇಲೂ ಕೂಡ ತಾನು ಬಾಣಗಳ ಮಳೆಯನ್ನು ಸುರಿಸಿ ಅವರ ರಥ, ಸಾರಥಿ, ಕುದುರೆ, ಧ್ವಜ, ಕವಚ ಎಲ್ಲವನ್ನು ಕೂಡ ನಾಶ ಮಾಡಿ ಅವರು ರಕ್ತವನ್ನು ವಾಂತಿ ಮಾಡಿಕೊಂಡು ಹೋಗುವಂತೆ ಅವರನ್ನು ಮಾಡಿದ. ರುಕ್ಮಿಯನ್ನು ಮಾತ್ರ ಜಾಸ್ತಿ ಕಾಟ ಕೊಡ್ಲಿಲ್ಲ, ಯಾಕೆಂದ್ರೆ ಮುಂದೆ ರುಕ್ಮಿಣಿಯನ್ನು ವಿವಾಹ ಆಗಬೇಕು, ರುಕ್ಮಿಣಿಯ ಸಹೋದರ ಅಂತ ಪರಮಾತ್ಮನ ಮೇಲೆ ಒಂದು ಸಾಫ್ಟ್ ಕಾರ್ನರ್ ಅನ್ನು ತೋರಿಸಿದ ಅಂತ ಇಷ್ಟು ವಿಚಾರ ಆಗಿತ್ತು. ಇಂದು 20ನೇ ಶ್ಲೋಕದಿಂದಾಗಿ ಪ್ರಾರಂಭ. ಜರಾಸುತೋ ರೌಹಿಣೇಯೇನ ಯುದ್ಧಂ ಚಿರಂ ಕೃತ್ವಾ ತನ್ಮುಸಲೇನ ಪೋಥಿತಃ ವಿಮೋಹಿತಃ ಪ್ರಾಪ್ತಸನ್ಯಶ್ಚಿರೇಣ ಕ್ರುದ್ಧೋ ಗದಾಂ ತದುರಸ್ಯಭ್ಯಪಾತಯತ್. ಪದಚ್ಛೇದ. ಜರಾಸುತಃ ರೌಹಿಣೇಯೇನ ಯುದ್ಧಂ ಚಿರಂ ಕೃತ್ವಾ ತನ್ಮುಸಲೇನ ಪೋಥಿತಃ ವಿಮೋಹಿತಃ ಪ್ರಾಪ್ತಸನ್ಯಃ ಚಿರೇಣ ಕ್ರುದ್ಧಃ ಗದಾಂ ತದುರಸಿ ಅಭ್ಯಪಾತಯತ್. ಈ ರೀತಿಯಾಗಿ ಓಡಿ ಹೋಗ್ಬಿಟ್ಟು, ಆದರೆ ಜರಾಸಂಧ ಹಾಗಲ್ಲ. ರೌಹಿಣೇಯೇನ ಯುದ್ಧಂ, ರೋಹಿಣಿ ಪುತ್ರನಾದಂತಹ ಆ ಬಲರಾಮನೊಟ್ಟಿಗೆ ಯುದ್ಧವನ್ನು ಮಾಡ್ತಾ ಇದ್ದಾರೆ. ರೌಹಿಣೇಯೇನ ಯುದ್ಧಂ ಚಿರಂ ಕೃತ, ತುಂಬಾ ಹೊತ್ತುಗಳ ಕಾಲ ಬಲರಾಮನೊಟ್ಟಿಗೆ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಸಂದರ್ಭದಲ್ಲಿ ಏನಾಯಿತು, ತನ್ನ ಮುಸಲೇನದಾಗಿ ಒನಕೆಯಿಂದಾಗಿ ಹೊಡೆಸಿಕೊಂಡಂತಹ ಅವನು, ಪೋಚಿತ ಹೊಡೆಸಿಕೊಂಡಂತಹ ಅವನು ವಿಮೋಹಿತ ಮೂರ್ಛೆಗೊಳಗಾಗಿ ಮೂರ್ಛೆ ಬಿದ್ದು ಬಿಟ್ಟ. ಆ ರೀತಿಯಾಗಿ ಬಲರಾಮ ದೇವರು ಹೊಡೆದಿದ್ರು. ಪ್ರಾಪ್ತ ಸನ್ಯ ಚಿರೇಣ, ತುಂಬಾ ಹೊತ್ತಾದ್ಮೇಲೆ ಎಚ್ಚರಿಕೆ ಬಂತು, ಮೂರ್ಛೆ ಬಂದ್ಬಿಟ್ಟಿತ್ತು. ತುಂಬಾ ಹೊತ್ತಾದ್ಮೇಲೆ ಅವನಿಗೆ ಪ್ರಾಪ್ತ ಸನ್ನೆ ಬಂತು, ಎಚ್ಚರ ಬಂತು. ಆವಾಗ ತುಂಬಾ ಕ್ರುದ್ಧನಾಗಿ ಸಿಟ್ಟಾಗಿ ಅವನೇನ್ ಮಾಡಿದ, ತದುರಸಿ ಬಲರಾಮ ದೇವರ ಎದೆಯ ಮೇಲೆ ಗದಾಂ ಅಭ್ಯಪಾತಯಿತು, ಗದೆಯಿಂದಾಗಿ ಹೊಡೆದ. ಹೀಗೆ ಬಲರಾಮ ಮತ್ತು ಜರಾಸಂಧ ಇಬ್ಬರು ಕೂಡ ದೀರ್ಘಕಾಲ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಆವಾಗ ಬಲರಾಮ ದೇವರು ಜರಾಸಂಧನಿಗೆ ಜೋರಾಗಿ ತಮ್ಮ ಮುಸಲದಿಂದಾಗಿ ಹೊಡೆದಾಗ ಅವನು ಮೂರ್ಛೆಗೊಳಗಾಗಿ ಬಿಟ್ಟ. ಜರಾಸಂಧ ಮತ್ತೆ ಮುಂದೆ ಎದ್ದು ತಾನೇ ಮಾಡಿದ, ಬಲರಾಮ ದೇವರ ಎದೆ ಮೇಲೆ ತನ್ನ ಗದೆಯಿಂದಾಗಿ ಆ ಜರಾಸಂಧ ಹೊಡೆದ. ಮುಂದೆ ತೇನಾಹತಃ ಸುಭೃಶಂ ರೌಹಿಣೇಯಃ ಪಪಾತ ಮೂರ್ಛಾವಿಗತಃ
ಕ್ಷಣೇನ ಅಜೇಯತ್ವಂ ತಸ್ಯ ದತ್ತಂ ಹಿ ಧಾತ್ರ ಪೂರ್ವಂ ಗೃಹೀತಃ ವಿಷ್ಣುನಾ ರಾಮಗೇನ. ಸರಿಯಾಗಿ ಬರ್ತಾ ಇದ್ದಾನೆ ವಿಡಿಯೋ? ಬರ್ತಾ ಇದೆ ಸರ್. ವಿಡಿಯೋ ಬರ್ತಾ ಇದೆ, ವಾಯ್ಸ್ ಸ್ವಲ್ಪ ಬ್ರೇಕ್ ಅವಾಗ ಅವಾಗ ಆಗ್ತಾ ಇದೆ. ಹೌದಾ, ಸರಿ. ಅಂದ್ರೆ ಬರೀ ಆಡಿಯೋ ಮಾಡ್ಬಿಡ್ತೀನಿ. ಪದಚ್ಛೇದ. ತೇನ ಆಹತಃ ಸುಭೃಶಂ ರೌಹಿಣೇಯಃ ಪಪಾತ ಮೂರ್ಛಾಭಿಗತಃ ಕ್ಷಣೇನ ಅಜೇಯತ್ವಂ ತಸ್ಯ ದತ್ತಂ ಹಿ ಧಾತ್ರ ಪೂರ್ವಂ ಗೃಹೀತಃ ವಿಷ್ಣುನ ರಾಮಗೇನ. ಜರಾಸಂಧ ಹೊಡೆದ, ಏನೋ ಸಣ್ಣ ಪುಟ್ಟ ಏಟಲ್ಲ ಅದು. ಸುಭೃಶಂ ಆಹತ, ತುಂಬಾ ಜೋರಾಗಿ ಹೊಡೆದಂತೆ. ಆ ರೀತಿಯಾಗಿ ಹೊಡೆದಾಗ ಕ್ಷಣೇನ ತಕ್ಷಣದಲ್ಲಿ ಏನಾಯ್ತು, ರೌಹಿಣೇಯ ಪಪಾತ ಮೂರ್ಛಾಭಿಗತಃ, ಬಲರಾಮ ದೇವರಿಗೂ ಕೂಡ ಮೂರ್ಛೆ ಬಂದು ತಾವು ಪಪಾದ ಕೆಳಗಡೆ ಬಿದ್ದು ಬಿಟ್ರು. ಅಲ್ಲ, ಬಲರಾಮ ದೇವರು ಸಾಕ್ಷಾತ್ ಶೇಷದೇವರು. ಈ ಜರಾಸಂಧ ಅಂತಹ ಬಲರಾಮನನ್ನ ಮೂರ್ಛೆ ಬರುವಂತೆ ಹೊಡೆಯಲಿಕ್ಕೆ ಹೇಗೆ ಸಾಧ್ಯ ಆಯ್ತು ಅಂತ ಪ್ರಶ್ನೆ ಬಂದಾಗ ಅದಕ್ಕೆ ಆಚಾರ್ಯ ಹೇಳ್ತಾ ಇದ್ದಾರೆ, ಅಜೇಯತ್ವಂ ತಸ್ಯ ದತ್ತಂ ಹಿ ಧಾತ್ರ. ಧಾತ್ರ ಅಂದ್ರೆ ಬ್ರಹ್ಮದೇವರವನಿಗೆ ಅಜೇಯತ್ವವನ್ನು ಕೊಟ್ಟಿದ್ರು. ಹಾಗಾಗಿ ಬಲರಾಮ ದೇವರು ಸಾಕ್ಷಾತ್ ಶೇಷದೇವರ ಅವತಾರ ಆದರೂ ಕೂಡ ಇವನೇ ಮಾಡಿದ ಜರಾಸಂಧ ಅವರನ್ನ ಮೂರ್ಛೆ ಹೋಗುವಂತೆ ಜೋರಾಗಿ ಹೊಡೆದ. ಹೀಗೆ ಅವರು ಮೂರ್ಛೆಗೊಂಡರು. ಸರಿ, ಅಜೇಯತ್ವರನ್ನು ಕೊಟ್ಟಿದ್ದು ಅಂತ ಹೇಳ್ತೀರಿ. ಹಾಗಾದ್ರೆ ಮೊದಲನೇ ಸಲ ಯುದ್ಧ ಆಗಿತ್ತು. ಮೊದಲನೇ ಸಲ ಯುದ್ಧ ಆದಾಗ ಏನಾಗಿತ್ತು, ಈ ಜರಾಸಂಧನನ್ನ ಬಲರಾಮ ದೇವರು ಬಂಧನ ಮಾಡಿದ್ರು. ಹಾಗಾದ್ರೆ ಅದೇ ಸಾಧ್ಯ ಆಯ್ತು ಪ್ರಶ್ನೆ ಬರುತ್ತೆ. ಬ್ರಹ್ಮದೇವರ ವರ ಇದೆ ಏನಂತ, ಜರಾಸಂಧನನ್ನ ಗೆಲ್ಲಲಿಕ್ಕೆ ಅಲ್ಲಿಂದಲೂ ಕೂಡ ಸಾಧ್ಯ ಇಲ್ಲ ಅಂತ. ಹಾಗಾದ್ರೆ ಇದೇ ಬಲರಾಮ ಹಿಂದೆ ಜರಾಸಂಧನನ್ನ ಬಂಧನ ಮಾಡಿದ್ದ, ಅದೇ ಸಾಧ್ಯ ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಪೂರ್ವಂ ಗೃಹೀತಃ ವಿಷ್ಣುನ ರಾಮಗೇನ. ಹಿಂದೆ ಜರಾಸಂಧನನ್ನ ಬಂಧನ ಮಾಡಿದ್ದು ಬಲರಾಮ ಅಲ್ಲ, ಹೊರತು ಆ ಬಲರಾಮನಲ್ಲಿ ಅವಿಷ್ಟವಾದಂತಹ ಪರಮಾತ್ಮ ವಿಷ್ಣುನ ರಾಮಗೇನ, ರಾಮನಲ್ಲಿ ಇದ್ದಂತಹ ವಿಷ್ಣು ಅರ್ಥಾತ್ ಪರಮಾತ್ಮನ ಶುಕ್ಲಕೇಶ ಆವೇಶ, ಅದರಿಂದಾಗಿ ಜರಾಸಂಧನ ಬಂಧನ ಆಗಿತ್ತು, ಹೊರತು ಅಲ್ಲಿ ಬಲರಾಮ ಜರಾಸಂಧನನ್ನು ಬಂಧನ ಮಾಡಿದ್ದಲ್ಲ. ಹಾಗಾಗಿ ಹಿಂದೆ ಬಂಧನ ಮಾಡಿದ್ದ ಕಾರಣ ಏನು ಅಂತಂದ್ರೆ ಅವನ ಒಳಗಡೆ ಇದ್ದಂತಹ ಶುಕ್ಲಕೇಶ ಆವೇಶ, ಅದರಿಂದಾಗಿ ಜರಾಸಂಧನ ಬಂಧನ ಆಗಿತ್ತು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಬಲರಾಮ ದೇವರನ್ನು ಕೂಡ ಜರಾಸಂಧ ಮೂರ್ಛೆಗೊಳಿಸಿದ. ಮುಂದೆ ತಥಾಕೃತೆ ಬಲಭದ್ರೇತು ಕೃಷ್ಣೋ ಗದಾಂ ಆದಾಯ ಸ್ವಾಮಗಾನ್ ಮಾಗಧೇಶಂ. ತತಾಡ ಜತ್ರೌ ಸಹ
ತಯಾಭಿತಾಡಿತಃ ಜಗಾಮ ಗಾಂ ಮೂರ್ಛಯಾಭಿಪ್ಲುತಾಂಗಃ. ಪದಚ್ಛೇದ. ತಥಾ ಕೃತೆ ಬಲಭದ್ರೆ ತು ಕೃಷ್ಣಃ ಗದಾಂ ಆದಾಯ ಸ್ವಾಂ ಅಗಾತ್ ಮಾಗಧೇಶಂ ತತಾಡ ಜತ್ರೌ ಸಹ ತಯಾ ಅಭಿತಾಡಿತಃ ಜಗಾಮ ಗಾಂ ಮೂರ್ಛಯ ಅಭಿಪ್ಲುತಾಂಗಃ. ಬಲಭದ್ರೆ ತತಃ ಕೃತೆ. ಬಲಭದ್ರ ಬಲರಾಮ ತಾನೇನಾದ ತಥಾ ಕೃತೆ ಆ ರೀತಿಯಾಗಿ ಮೂರ್ಛೆಗೊಳಗಾಗಿ ಬಿದ್ದು ಬಿಟ್ಟ. ಮುಂದೆ ಕೃಷ್ಣ ತಾನೇ ಮಾಡ್ತಾ ಇದ್ದಾನೆ. ಸ್ವಾಂ ಗದಾಂ ತನ್ನ ಗದೆಯನ್ನ ಎತ್ತಿಕೊಂಡ. ತನ್ನ ಗದೆಯನ್ನು ಸ್ವೀಕಾರ ಮಾಡಿ ತಾನೇ ಮಾಡ್ದ. ಮಾಗಧೇಶಂ ಜತ್ರೌ ತತಾಡ. ಮಾಗಧೇಶ ಜರಾಸಂಧನಿಗೆ ಹೊಡಿತಾ ಇದ್ದಾನೆ. ತತಾಡ ಅಂದ್ರೆ ಹೊಡೆದ, ಗದೆಯಿಂದಾಗಿ ಹೊಡೆದ. ಎಲ್ಲಿ ಹೊಡೆದ ಅಂತಂದ್ರೆ ಜತ್ರೌ, ಜತ್ರಿನಲ್ಲಿ ಹೊಡೆದ ಅಂತ ಹೇಳ್ತಾ ಇದ್ದಾರೆ. ಜತ್ರ ಅಂತಂದ್ರೆ ಈ ಕುತ್ತಿಗೆ ಕೆಳಭಾಗ ಮತ್ತು ಎದೆಯ ಮೇಲ್ಭಾಗ ಅಂದ್ರೆ ಮಧ್ಯದ ಹೆಗಲಿನ ಒಂದು ಭಾಗಕ್ಕೆ, ಮಧ್ಯಭಾಗಕ್ಕೆ ಅಲ್ಲಿ ಅವನು ಹೊಡಿತಾ ಇದ್ದಾನೆ. ಅದಕ್ಕೆ ಜತ್ರ ಅಂತ ಕರೀತಾರೆ. ಅಲ್ಲಿಗೆ ಶ್ರೀಕೃಷ್ಣ ಪರಮಾತ್ಮ ಅವನ ಹೆಗಲಿನ ಮಧ್ಯಭಾಗದಲ್ಲಿ ತಾನೇ ಮಾಡಿದ ತನ್ನ ಗದೆಯಿಂದಾಗಿ ಜೋರಾಗಿ ಅವರಿಗೆ ಹೊಡೆದ. ತಯಾ ಅಭಿತಾಡಿತ ಅದರಿಂದಾಗಿ ಹೊಡೆಸಿಕೊಳ್ಳಲ್ಪಟ್ಟಂತಹ ಈ ಈ ಯಾವ ಜರಾಸಂಧ ಇದ್ದಾನೆ, ಮೂರ್ಛಯ ಅಭಿಪ್ಲುತಾಂಗ, ಅವನಿಗೇನಾಯ್ತು, ಅಭಿಪ್ಲುತಾಂಗ ಜೋರಾಗಿ ಮೈಯೆಲ್ಲ ರಕ್ತ ಸುರ್ಲಿಕ್ಕೆ ಶುರುವಾಯಿತು. ಆ ರಕ್ತವನ್ನು ಸುರಿಸ್ತಾ ತಾನೇನಾದ ಮೂರ್ಛಯ ಗಾಂ ಜಗಾಮ, ಮೂರ್ಛೆಗೊಳಗಾಗಿ ತಾನು, ಗಾಮ್ ಅಂದ್ರೆ ಭೂಮಿ, ಭೂಮಿಯ ಮೇಲೆ ಬಿದ್ದು ಬಿಟ್ಟ. ಈ ರೀತಿಯಾಗಿ ಜರಾಸಂಧ ಬಲರಾಮನನ್ನ ಮೂರ್ಛೆಗೊಳಿಸಿದ. ಮುಂದೆ ಪರಮಾತ್ಮ ತನ್ನ ಗದೆಯನ್ನು ತಾನು ಸ್ವೀಕಾರ ಮಾಡಿ ಅದರಿಂದಾಗಿ ಜರಾಸಂಧನ ಆ ಒಂದು ಹೆಗಲಿನ ಭಾಗಕ್ಕೆ ಜೋರಾಗಿ ಹೊಡೆದ. ಅದರಿಂದಾಗಿ ಜರಾಸಂಧನ ಮೈಪೂರ್ತಿ ರಕ್ತ ಎಲ್ಲ ಸೋರಿ ಕೊನೆಗೆ ಅವನು ಮೂರ್ಛೆಗೊಳಗಾಗಿ ಭೂಮಿಯ ಮೇಲೆ ಬಿದ್ದು ಬಿಟ್ಟ. ಮುಂದೆ ಅಥೋತ್ಥಸ್ಥೌ ರೌಹಿಣೇಯಃ ಸಹೈವ ಸಮುತ್ಥಸ್ಥೌ ಮಾಗಧೋಪ್ಯಗ್ರವೀರ್ಯಃ, ಪ್ಯಗ್ರವೀರ್ಯ ವೀರ್ಯಃ, ಮಾಗಧೋಪ್ಯಗ್ರವೀರ್ಯಃ. ಕ್ರುದ್ಧೋ ಗೃಹೀತ್ವ ಮೌಲಿಮಸ್ಯಾಶು ರಾಮೋ ವಧಾಯೋಧ್ಯಚ್ಚನ್ ಮುಸಲಂ ಬಾಹುಶಾಲಿ. ಪದಚ್ಛೇದ. ಅಥ ಉತ್ಥಸ್ಥೌ ರೌಹಿಣೇಯಃ ಸಹ ಏವ ಸಮುತ್ಥಸ್ಥೌ ಮಾಗಧಃ ಅಪಿ ಅಗ್ರವೀರ್ಯಃ ಕ್ರುದ್ಧಃ ಗೃಹೀತ್ವ ಮೌಲಿಂ ಅಸ್ಯ ಆಶು ರಾಮಃ ವಧಾಯ ಉದ್ಯಚ್ಚತ್ ಮುಸಲಂ ಬಾಹುಶಾಲಿ.
ಬಲರಾಮ ಈಗಾಗಲೇ ಮೂರ್ಛೆ ಬಿದ್ದಿದ್ದಾನೆ. ಮುಂದೆ ಅಥ ಉತ್ತಸ್ಥೋ ರೌಹಿಣೇಯ ಅರ್ಥಾತ್ ಬಲರಾಮ ಎಚ್ಚರ ಬಂತವನಿಗೆ ಎದ್ದ. ಜೊತೆಗೆ ಇವನೇನಾಯ್ತು ಸಹೈವ, ಅವನ ಜೊತೆಗೇನೆ ಮಾಗಧೋಪ್ಯಗ್ರವೀರ್ಯ ಸಮುತ್ತಸ್ಥೋ, ಮಹಾಪರಾಕ್ರಮಿ ಅಗ್ರವೀರ್ಯ ಮಹಾಪರಾಕ್ರಮಿಯಾದಂತಹ ಜರಾಸಂಧನು ಕೂಡ ಎಚ್ಚರ ಆಯ್ತು ಅಂತೆ. ನೋಡಿ, ಬಲರಾಮ ಬಿದ್ದದ್ದು ಜರಾಸಂಧನಿಗಿಂತ ಮುಂಚೆ, ಜರಾಸಂಧ ಬೀಳೋದಕ್ಕಿಂತ ತುಂಬಾ ಹೊತ್ತು ಮುಂಚೆ ಬಲರಾಮ ಮೂರ್ಛೆ ಬಿದ್ದಿದ್ದಾನೆ. ಅವನು ಎದ್ದ ಕ್ಷಣಕ್ಕೆ ಅವನ ಜೊತೆಗೇನೆ ಜರಾಸಂಧನು ಎದ್ದ. ಅರ್ಥಾತ್ ಅಷ್ಟು ಪರಾಕ್ರಮಿ. ಬಲರಾಮ ಬಿದ್ದು ತುಂಬಾ ಹೊತ್ತಾದ ಮೇಲೆ ಈ ಜರಾಸಂಧ ಮೂರ್ಛೆ ಬಿದ್ದದ್ದು. ಅಷ್ಟಿದ್ದರೂ ಕೂಡ ಬಲರಾಮ ಎದ್ದ ತಕ್ಷಣ ತಾನು ಎದ್ದು ಬಿಟ್ಟ. ಹೀಗೆ ಅಗ್ರವೀರ್ಯ ಮಾಗಧ ಅಪಿ ಸಮುತ್ತಸ್ಥವ್, ಅವನು ಕೂಡ ಎಚ್ಚರ ಆಯ್ತು. ಹೀಗೆ ಮೂರ್ಛೆಗೊಳಗಾದಂತ ಇಬ್ಬರಿಗೂ ಕೂಡ ಎಚ್ಚರ ಆಯಿತು. ತಕ್ಷಣ ಮಹಾಪರಾಕ್ರಮಿ ಬಾಹುಶಾಲಿ ಮಹಾಪರಾಕ್ರಮಿಯಾದಂತಹ ಬಲರಾಮ ದೇವರು ತಾವೇನ್ ಮಾಡ್ತಾ ಇದ್ದಾರೆ, ತಕ್ಷಣದಲ್ಲಿ ಅವನ ಮೌಲಿ ತಲೆಯನ್ನು ಹಿಡಿದುಕೊಂಡ್ರಂತೆ. ಮೌಲಿ ಅಂತ ಸಂಸ್ಕೃತದಲ್ಲಿ ತಲೆಗೆ ಕರೀತಾರೆ. ರುದ್ರದೇವರನ್ನ ಚಂದ್ರಮೌಳಿ ಅಂತ ಕರೀತಾರೆ. ಯಾಕೆಂದ್ರೆ ಚಂದ್ರನನ್ನ ತಲೆಯಲ್ಲಿ ಇಟ್ಟುಕೊಂಡಂಥವ್ರು ಅಂತ. ಹೀಗೆ ತಕ್ಷಣದಲ್ಲಿ ಬಲರಾಮ ದೇವರು ತುಂಬಾ ಕ್ರುದ್ಧರಾಗಿ ಅವನ ತಲೆಯನ್ನು ಹಿಡ್ಕೊಂಡ್ರು ಅಂತೆ. ಯಾಕೆ ಹಿಡ್ಕೊಂಡ್ರು ಅಂತಂದ್ರೆ ವಧಾಯ, ಈ ಜರಾಸಂಧನನ್ನ ಬಿಡಬಾರದು ಅಂತ, ಅವನನ್ನ ಕೊಲ್ಲಬೇಕು ಅಂತ ತಾವೇನ್ ಮಾಡಿದ್ರು, ಅವನ ತಲೆಯನ್ನು ಹಿಡಿದುಕೊಂಡು ಮುಸಲಂ, ತಮ್ಮ ಮುಸಲಾಯುಧವನ್ನ ಅವನ ಮೇಲೆ ಹೊಡಿಲಿಕ್ಕೆ ಅಂತ ಎತ್ತುತ್ತಾರೆ. ಮುಂದೆ ಅಥಾಬ್ರವೀತ್ ವಾಯುರೇನಂ ನರಾಮ ತ್ವಯಾ ಹಂತುಂ ಶಕ್ಯತೆ ಮಾಗಧೋಯಂ. ವೃಥಾ ನತೆ ಬಾಹುಬಲಂ ಪ್ರಯೋಜ್ಯಂ ಅಮೋಘಂ ತೇಯತ್ ಬಲಂ ತದ್ವದಸ್ತ್ರಂ. ಅನ್ಯೋ ಹಂತ ಬಲವಾನಸ್ಯ ಚೇತಿ ಶ್ರುತ್ವಾ ಯಯೌ ಬಲಭದ್ರೋ ವಿಮುಚ್ಯ. ಜರಾಸುತಂ ಪುನಃ ಉದ್ಯಚ್ಯಮಾನಂ ಜಘಾನ ಕೃಷ್ಣಃ ಗದಯ ಸ್ವಯೈವ. ಪದಚ್ಛೇದ. ಅಥ ಅಬ್ರವೀತ್ ವಾಯುಃ ಏನಂ ನ
ತ್ವಯಾ ಅಯಂ ವೃಥಾ ನ ತೇ ಬಾಹುಬಲಂ ಪ್ರಯೋಜ್ಯಂ ಅಮೋಘಂ ತೇ ಯತ್ ಬಲಂ ತದ್ವತ್ ಅಸ್ತ್ರಂ ಅನ್ಯಃ ಹಂತ ಬಲವಾನ್ ಅಸ್ಯ ಚ ಇತಿ ಶ್ರುತ್ವಾ ಯಯೌ ಬಲಭದ್ರಃ ವಿಮುಚ್ಯ ಜರಾಸುತಂ ಪುನಃ ಉದ್ಯಚ್ಛಮಾನಂ ಜಘಾನ ಕೃಷ್ಣಃ ಗದಯಾ ಸ್ವಯ ಏವ ತನ್ನ ಮುಸಲವನ್ನು ಎತ್ತಿದಾಗ ತಕ್ಷಣ ಸಾಕ್ಷಾತ್ ವಾಯುದೇವರು ಬಲರಾಮನಿಗೆ ತಿಳಿಸ್ತಾ ಇದ್ದಾರೆ ಏನಂತ, ರಾಮ ಬಲರಾಮನೇ, ಈ ಮಾಗಧನನ್ನ, ಈ ಜರಾಸಂಧನನ್ನ ತ್ವಯಾ ಹಂತು ನ ಶಕ್ಯತೆ, ನೀನ್ ಕೊಲ್ಲಿಕ್ ಸಾಧ್ಯ ಇಲ್ಲ. ನಿನ್ನ ಕೈಯಲ್ಲಿ ಈ ಜರಾಸಂಧನನ್ನ ಕೊಲ್ಲಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸುಮ್ಮನೆ ನಿನ್ನ ಅಸ್ತ್ರವನ್ನ ಮತ್ತು ಬಾಹುಬಲವನ್ನ ಯಾಕೆ ವ್ಯರ್ಥ ಮಾಡ್ತೀಯಾ ಅಂತ. ಯಾಕೆಂದ್ರೆ ನಿನ್ನ ಬಾಹುಬಲ, ನಿನ್ನ ಪರಾಕ್ರಮವು ಏನಾಗಿದೆ, ಅಮೋಘವಾದದ್ದು. ಅಮೋಘ ಅಂದ್ರೆ ವ್ಯರ್ಥ ಆಗೋದಿಲ್ಲ ಅಂತ. ಅದೇ ರೀತಿ ಅಸ್ತ್ರವು ಕೂಡ ಅಮೋಘವಾದದ್ದು. ನಿನ್ನ ಅಸ್ತ್ರಗಳು ಅಮೋಘವಾದದ್ದು, ನಿನ್ನ ಬಾಹುಬಲವು ಅಮೋಘವಾದದ್ದು. ಹಾಗಾಗಿ ಒಂದು ವೇಳೆ ನೀನು ನಿನ್ನ ಅಸ್ತ್ರಗಳನ್ನ, ನಿನ್ನ ಬಾಹುಬಲವನ್ನ ಇವನ ಮೇಲೆ ಕೊಲ್ಲಬೇಕು ಅಂತ ಪ್ರಯತ್ನ ಮಾಡಿ, ಕೊಲ್ಲಬೇಕು ಅನ್ನೋ ಇಚ್ಛೆಯಿಂದಾಗಿ ಪ್ರಯೋಗ ಮಾಡಿದರೆ ಆವಾಗ ಏನಾಗುತ್ತೆ, ವ್ಯರ್ಥ ಆಗುತ್ತೆ. ಯಾಕೆಂದ್ರೆ ನಮ್ಗೆಲ್ಲ ಗೊತ್ತೇ ಇರುವಂತೆ ಬ್ರಹ್ಮದೇವರ ವರದಿಂದಾಗಿ ಅವನು ಅವಧ್ಯನಾಗಿದ್ದಾನೆ, ಅಜೇಯನಾಗಿದ್ದಾನೆ. ಹಾಗಾಗಿ ಒಂದು ವೇಳೆ ನೀನು ಇವನ ಮೇಲೆ ನಿನ್ನ ಅಸ್ತ್ರಗಳನ್ನ, ಬಾಹುಬಲವನ್ನ ಸಾಯಿಸಬೇಕು ಅಂತ ಪ್ರಯೋಗ ಮಾಡಿದರೆ ಅವಾಗ ಏನಾಗುತ್ತೆ, ಇವನು ಸಾಯೋದಿಲ್ಲ. ಮತ್ತೇನಾಗುತ್ತೆ, ನಿನ್ನ ಬಾಹುಬಲ ಎಂಬುದು ವ್ಯರ್ಥ ಅಂತ ಆಗ್ಬಿಡುತ್ತೆ. ಹಾಗಾಗಿ ನಿನ್ನ ಬಾಹುಬಲ ಮತ್ತು ನಿನ್ನ ಅಸ್ತ್ರಗಳೆಲ್ಲವೂ ಕೂಡ ಅಮೋಘವಾದದ್ದು. ಅದು ಹಾಗೆ ಅಮೋಘವಾಗಿ ಇರಬೇಕು ಅಂತಂದ್ರೆ ನೀನು ನನ್ನ ಪ್ರಯೋಗ ಮಾಡಬಾರ್ದು ಅಂತ. ಅಂದ್ರೆ ಒಟ್ಟು ತಾತ್ಪರ್ಯ ಎಷ್ಟು, ಯಾವ ಬಲರಾಮ ದೇವರ ಅಸ್ತ್ರವಾಗಲಿ ಅವರ ಸರಿ, ಸರಿಯಾಗಿ ಬರ್ತಾ ಇಲ್ಲ ಆಚಾರ್ಯ, ವಾಯ್ಸ್ ಬ್ರೇಕ್ ಆಗ್ತಿದೆ ಆಚಾರ್ಯ. ಅಮೋಘವಾದದ್ದು ಅನ್ನುವಂತಹ ಒಂದು ಬಲರಾಮ ದೇವರು ಅವನಂತೂ ಸಾಯ್ತಾ. ಹೌದಾ, ಒಂದ್ ನಿಮಿಷ. ಹಾ, ಬಲರಾಮ ದೇವರು ಒಂದು ವೇಳೆ ಜರಾಸಂಧನನ್ನ ಸಾಯಿಸಬೇಕು ಅಂತ ತಮ್ಮ ಅಸ್ತ್ರವನ್ನ, ತಮ್ಮ ಬಾಹುಬಲವನ್ನ ಪ್ರಯೋಗ ಮಾಡಿದ್ದರೆ ಆವಾಗ ಜರಾಸಂಧ ಅಂತೂ ಸಾಯ್ತಾ ಇರ್ಲಿಲ್ಲ. ಈಗ ಸರಿಯಾಗಿ ಕೇಳಿಸ್ತಾ ಇದ್ದೇನಾ? ಕೇಳಿಸ್ತಾ ಇದೆ, ಕೇಳಿಸ್ತಾ ಇದೆ. ಸರಿ. ಹಾಗಾಗಿ ಏನಾಗ್ತಾ ಇತ್ತು, ಜರಾಸಂಧನ ಪರಾಕ್ರಮ ಮತ್ತು ಜರಾಸಂಧನ ಅಸ್ತ್ರಗಳು ಏನಾಗ್ತಾ ಇತ್ತು, ಮೋಘ ಆಗ್ತಾ ಇತ್ತು, ವ್ಯರ್ಥ ಆಗ್ತಾ ಇತ್ತು, ಹೊರತು ಅಮೋಘ ಆಗ್ತಾ ಇರ್ಲಿಲ್ಲ. ಹಾಗಾಗಿ ಬಲರಾಮನ ಪರಾಕ್ರಮ ಮತ್ತು ಬಲರಾಮನ ಆಯುಧಗಳು ಅಮೋಘ ಎನ್ನುವಂತಹ ಖ್ಯಾತಿ ಜಗತ್ತಿನಲ್ಲಿ ಇರಲಿ. ಹಾಗಾಗಿ ವಾಯುದೇವರು ಏನ್ ಮಾಡಿದ್ರು, ನೀನು ಸುಮ್ಮನೆ ನಿನ್ನ ಆಯುಧಗಳನ್ನ, ಪರಾಕ್ರಮವನ್ನ ಜರಾಸಂಧನ ಮೇಲೆ ಪ್ರಯೋಗ ಮಾಡಿ ನಿನ್ನ ಪರಾಕ್ರಮನ ವ್ಯರ್ಥ ಮಾಡ್ಕೊಳ್ಬೇಡ. ಏನ್ ಮಾಡಿದ್ರು ಸಾಯೋದಿಲ್ಲ. ಯಾಕೆಂತಂದ್ರೆ ಅನ್ಯೋಹಂತ ಬಲವಾನಸ್ಯ ಚೇತಿ, ಇವನನ್ನು ಕೊಲ್ಲುವಂತಹ ಪರಾಕ್ರಮಿ ಬೇರೊಬ್ಬರಿದ್ದಾರೆ, ಅರ್ಥಾತ್ ಭೀಮಸೇನ. ಹಾಗಾಗಿ ನೀನು ಸುಮ್ಮನೆ ಪ್ರಯೋಗ ಮಾಡಿ ನಿನ್ನ ಪರಾಕ್ರಮ ವ್ಯರ್ಥ ಆಗುತ್ತೆ. ವೃಥಾ ನತೆ, ನಿನ್ನ ಪರಾಕ್ರಮ, ನಿನ್ನ ಅಸ್ತ್ರಗಳು ವ್ಯರ್ಥ ಆಗೋದು ಬೇಡ. ಇವನನ್ನು ಕೊಲ್ಲುವಂತಹ ವ್ಯಕ್ತಿ ಬೇರೆ ಇದ್ದಾರೆ, ಹಾಗಾಗಿ ನೀನು ಹಿಂದೆ ಸರಿದು ಬಿಡು ಅಂತ ಬಲರಾಮ ದೇವರಿಗೆ ವಾಯುದೇವರು ಹೇಳ್ತಾರೆ. ಇದನ್ನ ಶ್ರುತ್ವ, ಕೇಳಿದಂತಹ ಬಲರಾಮ ದೇವರು ತಾವೇ ಮಾಡಿದ್ರು, ವಿಮುಚ್ಯ ಯಯೋ, ಆ ಮಾತಿಗೆ ಗೌರವವನ್ನು ಕೊಟ್ಟು ತಾವೇನ್ ಮಾಡಿದ್ರು, ಅವನನ್ನ ಬಿಟ್ಟು ತಾವು ಹಿಂದೆ ಬಂದು ಬಿಟ್ರು. ಇಷ್ಟಾದರೂ ಕೂಡ ಜರಾಸಂಧ ಸುಮ್ಮನಿರ್ಲಿಲ್ಲ. ಅವನೇನ್ ಮಾಡಿದ, ಪುನಃ ಉದ್ಯಚ್ಚಮಾನ, ಮತ್ತೆ ಯುದ್ಧ ಮಾಡಬೇಕು ಅಂತ ಬರ್ತಾ ಇದ್ದಾನೆ.
ಆ ಸಂದರ್ಭದಲ್ಲಿ ಏನಾಯ್ತು, ಶ್ರೀಕೃಷ್ಣ ಪರಮಾತ್ಮ ಸ್ವಯ ಗದೆಯ ತನ್ನ ಗದೆಯಿಂದಾಗಿ ಆ ಯಾವ ಜರಾಸಂಧನಿಗೆ ಹೊಡಿತಾ ಇದ್ದಾನೆ. ಈ ರೀತಿಯಾಗಿ ಜರಾಸಂಧ ಅವನನ್ನು ಕೊಲ್ಲಬೇಕು ಅಂತಲೇ ಬಲರಾಮದೇವರು ಹೊರಟಿದ್ದರು. ಆದರೆ ವಾಯುದೇವರ ಶರೀರವಾಣಿಯ ಮೂಲಕ ತಾವೇನ್ ಮಾಡಿದ್ರು, ಅವನನ್ನು ಕೊಲ್ಲುವಂತ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ ಅಂತ ಕೇಳಿದಾಗ ತಾವು ಕೊಲ್ಲದೆ ಅವನು ಹಾಗೇ ಬಿಟ್ಟರು. ಪರಮಾತ್ಮ ಅವನನ್ನ ಗದೆಯಿಂದಾಗಿ ಚೆನ್ನಾಗಿ ಹೊಡಿತಾ ಇದ್ದಾನೆ. ಮುಂದೆ ತೇನಾಹತಃ ಸ್ರಸ್ತ ಸಮಸ್ತ ಗಾತ್ರಃ ಪಪಾತ ಮೂರ್ಛಾಭಿಗತಃ ಸ ರಾಜ. ಚಿರಾತ್ ಸಂಜ್ಞಾಂ ಪ್ರಾಪ್ಯ ಚಾಂತರ್ಹಿತೋಸೌ ಸಂಪ್ರಾದ್ರವತ್ ಭೀತ ಭೀತ ಸಲಜ್ಜಃ. ಯಯೌ ಶಿಷ್ಟೈ ರಾಜಭಿಃ ಸಂಯುತಶ್ಚ ಪುರಂ ಜೀವೇತ್ಯೇವ ಕೃಷ್ಣೇನ ಮುಕ್ತಃ. ಕೆಲವೊಂದು ಪುಸ್ತಕದಲ್ಲಿ ಇಲ್ಲಿಗೆ ಶ್ಲೋಕ ಮುಗಿಯುತ್ತೆ, ಇನ್ನು ಕೆಲವೊಂದು ಪುಸ್ತಕಗಳಲ್ಲಿ ಮುಂದಿನ ಶ್ಲೋಕದ ಅರ್ಥಪಾದಕ್ಕೆ ಮುಗಿಯುತ್ತೆ. ಪ್ರಸ್ತುತ ಇಲ್ಲಿಗೆ ಮುಗಿಸೋಣ. ಪದಚ್ಛೇದ. ತೇನ ಆಹತಃ ಸ್ರಸ್ತ ಸಮಸ್ತ ಗಾತ್ರಃ ಪಪಾತ ಮೂರ್ಛಾಭಿಗತಃ ಸಹ ರಾಜ ಚಿರಾತ್ ಸಂಜ್ಞಾಂ ಪ್ರಾಪ್ಯ ಚ ಅಂತರ್ಹಿತಃ ಅಸೌ ಸಂಪ್ರಾದ್ರವತ್ ಭೀತ ಭೀತಃ ಸಲಜ್ಜಃ. ಯಯೌ ಶಿಷ್ಟೈಃ ರಾಜಭಿಃ ಸಂಯುತಃ ಚ ಪುರಂ ಜೀವ ಇತಿ ಏವ ಕೃಷ್ಣೇನ ಮುಕ್ತಃ. ಪರಮಾತ್ಮ ಹೊಡೆದದ್ದಕ್ಕೆ ಅವನಿಗೆ ಏನಾಯಿತು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಪರಮಾತ್ಮ ಅವನಿಗೆ ತನ್ನ ಗದೆಯಿಂದಾಗಿ ಹೊಡೆದ. ಸ್ವಯ ಗದಯ, ಅವನಿಂದ ಹೊಡೆಸಿಕೊಳ್ಳಲ್ಪಟ್ಟಂತಹ ಯಾವ ಜರಾಸಂಧ ಸ್ರಸ್ತ ಸಮಸ್ತ ಗಾತ್ರ, ಅವನ ಎಲ್ಲ ಗಾತ್ರ, ಗಾತ್ರ ಅಂದ್ರೆ ಅಂಗಾಂಗಗಳು ಅಂತ, ಅವನ ಎಲ್ಲ ಅಂಗಾಂಗಗಳು ಕೂಡ ತುಂಬಾ ನೋವನ್ನು ಅನುಭವಿಸಿಬಿಟ್ಟು, ಒಂದು ಅರ್ಥದಲ್ಲಿ ನಜ್ಜುಗುಜ್ಜಾಗಿ ಹೋಗ್ಬಿಟ್ಟು. ಸ್ರಸ್ತ ಸಮಸ್ತ ಗಾತ್ರ, ಅಷ್ಟು ಮಾತ್ರ ಅಲ್ಲ, ಮೂರ್ಛಾಭಿಗತಃ ಪಪಾತ, ಅವನಿಗೆ ಮೂರ್ಛನೆ ಬಂದು ಮತ್ತೆ ಮೂರ್ಛಿತನಾಗಿ ಕೆಳಗಡೆ ಬಿದ್ದು ಬಿಟ್ಟ. ಇಲ್ಲಿ ಆಚಾರ್ಯರ ಪ್ರಯೋಗ ನೋಡಿ, ಹಿಂದೆ ಅಂದ್ರೆ ಬಲರಾಮನೊಟ್ಟಿಗೆ ಅವನು ಮೂರ್ಛೆಗೊಳಗಾದಾಗ ಬಲರಾಮ ಎದ್ದ ತಕ್ಷಣ ಎದ್ದು ಬಿಟ್ಟ, ಅರ್ಥಾತ್ ಬೇಗ ಎದ್ದ. ವಾಸ್ತವಿಕವಾಗಿ ಬಲರಾಮ ಬಿದ್ದದ್ದು ಮೊದಲು, ಅವನು ಮೊದಲು ಎದ್ದು ನಂತರ ಸ್ವಲ್ಪ ಹೊತ್ತಾದ್ಮೇಲೆ ಜರಾಸಂಧ ಹೇಳಬೇಕಾಗಿತ್ತು. ಆದರೆ ಮಹಾಪರಾಕ್ರಮಿಯಾದಂತಹ ಜರಾಸಂಧ ಬಲರಾಮ ಹೇಳುವ ಸಂದರ್ಭಕ್ಕೆ ತಾನು ಎದ್ದು ಬಿಟ್ಟ. ಆದರೆ ಈಗ ಏನಾಯ್ತು, ಹಾಗಾಗ್ಲಿಲ್ಲ. ಈಗೇನಾಯ್ತು, ಚಿರಾತ್ ಸನ್ಯಾಂ ಪ್ರಾಪ್ಯ, ತುಂಬಾ ಹೊತ್ತಾದ್ಮೇಲೆ ಅವನಿಗೆ ಎಚ್ಚರ ಬಂತು. ಚಿರ ಅಂದ್ರೆ ತುಂಬಾ ಹೊತ್ತು ಅಂತ, ತುಂಬಾ ಹೊತ್ತಾದ್ಮೇಲೆ ಅವನಿಗೆ ಎಚ್ಚರ ಬಂತು. ಎಚ್ಚರ ಬಂದ ತಕ್ಷಣ ಅವನಿಗೇನಾಯ್ತು, ತುಂಬಾ
ನಾಚಿಕೇತು ಸಲಜ್ಜ, ಆಮೇಲೆ ಭೀತ ಅವನಿಗೆ ಒಂದು ರೀತಿಯಾಗಿ ಹೆದರಿಕೆ ಪ್ರಾರಂಭ ಆಯಿತು. ನಾನು ಇನ್ನು ಇಲ್ಲೇ ಇದ್ದರೆ ನನ್ನನ್ನ ಈ ಶ್ರೀಕೃಷ್ಣ ಪರಮಾತ್ಮ ಉಳಿಸೋದಿಲ್ಲ. ಹಾಗಾಗಿ ತಾನೇನ್ ಮಾಡಿದ, ತುಂಬಾ ಹೆದರಿಕೊಂಡು ತಾನು ಭೀತ ಸಲಜ್ಜ, ನಾಚಿಕೆಯಿಂದಾಗಿ ಶಿಷ್ಟೈಹಿ ರಾಜೈಹಿ, ಅಳಿದುಳಿದಂತಹ ರಾಜರೊಟ್ಟಿಗೆ ಸೇರಿಕೊಂಡು ತಾನೇನ್ ಮಾಡಿದ, ಶಿಷ್ಟೈಹಿ ರಾಜಭಿಹಿ ಸಂಯುತ, ಉಳಿದ ರಾಜರೊಂದಿಗೆ ಸೇರಿಕೊಂಡು ತಾನು ತನ್ನ ನಗರಕ್ಕೆ ಹೊರಟು ಬಿಟ್ಟ. ಯಾಕೆ ತಂದ್ರೆ ಜೀವ ಇತ್ತೇವ ಕೃಷ್ಣೇನ ಮುಕ್ತ, ಪರಮಾತ್ಮನ ಹೇಳಿದ್ದಂತೆ ಬದುಕೋ ಹೋಗು ಅಂತ ಹೇಳಿದ್ದ. ಜೀವ ಬದುಕೋ ನೀನು ಅಂತ ಪರಮಾತ್ಮ ಬಿಟ್ಟಿದ್ದ. ಯಾಕೆಂತಂದ್ರೆ ವ್ಯಾಖ್ಯಾನಕಾರರು ಹೇಳುವಂತೆ ಗದೆಯಿಂದಾಗಿ ಹೊಡೆದ ಪರಮಾತ್ಮ. ಹೇಗ್ ಹೊಡೆದ? ಸಾಯ್ಬೇಕು ಅಂತ ಇಟ್ಕೊಂಡು ಹೊಡೆದಿಲ್ಲ ಅಂತೆ, ಅವನು ಬದುಕಬೇಕು ಅಂತ ಇಟ್ಕೊಂಡೇ ಹೊಡೆದ, ಉದ್ದೇಶ ಇಟ್ಕೊಂಡೇ ಹೊಡೆದ. ಯಾಕೆಂತಂದ್ರೆ ನಾವು ಪ್ರಾರಂಭದಲ್ಲಿ ಕೇಳಿದಂತೆ ಅವನು ಮತ್ತೆ ಹೋಗಬೇಕು, ಮತ್ತೆ ತನ್ನ ನೋವನ್ನ ದಣಿವನ್ನ ಆರಿಸಿಕೊಳ್ಬೇಕು, ಮತ್ತೆ ಸೈನ್ಯವನ್ನು ಕಲೆ ಹಾಕಬೇಕು, ಮತ್ತೆ ಬರಬೇಕು ಯುದ್ಧಕ್ಕೆ ಅಂತ, ಮತ್ತೆ ತನ್ನ ಸೈನ್ಯವನ್ನು ಕಳ್ಕೊಳ್ಬೇಕು. ಹೀಗೆ ಜಗತ್ತಿನಲ್ಲಿ ಇರುವಂತಹ ಎಲ್ಲ ದುಷ್ಟರು ಕೂಡ ಕೃಷ್ಣನಿದ್ದಲ್ಲಿಗೆ ಬಂದು ಸಾಯಬೇಕು ಎನ್ನುವಂತಹ ಹಿನ್ನೆಲೆಯಲ್ಲಿ ಪರಮಾತ್ಮ ಏನ್ ಮಾಡಿದ, ಜರಾಸಂಧನನ್ನ ಸಾಯಿಸಲಿಲ್ಲ, ಜೀವ ಬದುಕೋ ಹೋಗು ಅಂತ ಹೇಳಿ ಕೃಷ್ಣ ಅವನನ್ನ ಮುಕ್ತ ಬಿಟ್ಟಿದ್ದ. ಹಾಗೆ ಅವನು ಕೂಡ ಅಳಿದುಳಿದಂತಹ ರಾಜರೊಂದಿಗೆ ಸೇರಿಕೊಂಡು ತನ್ನ ನಗರಕ್ಕೆ ವಾಪಸ್ ಹೊರಟು ಹೋದ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಜರಾಸಂಧ ಕೃಷ್ಣನೊಟ್ಟಿಗೆ ಮತ್ತೆ ಯುದ್ಧ ಮಾಡಬೇಕು ಅಂತ ಬಂದ, ಆದರೆ ಮತ್ತೆ ಸೋತು ಸುಣ್ಣವಾಗಿ ತನ್ನ ನಗರಕ್ಕೆ ಹೋದ ಎಂಬುದಾಗಿ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಮತ್ತೆ ಮುಂದೆ ದಮಘೋಷನ ಚರಿತ್ರೆಯನ್ನು ಆಚಾರ್ಯರು ತಿಳಿಸ್ತಾ ಹೋಗ್ತಾರೆ. ಮತ್ತೆ ಆ ಚಿಂತನೆಯನ್ನು ನಾವು ಬಹುಶಃ ಇನ್ನೊಂದು 6 ಶ್ಲೋಕ ಇದೆ ಅಷ್ಟೇ, ನಾಳೆ ಈ 16ನೇ ಅಧ್ಯಾಯ ಮುಗಿಬಹುದು. ಆ ಚಿಂತನೆಯನ್ನು ಮತ್ತೆ ನಾವು ನಾಳೆ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ